ರಾಧೆ ದೇಶದೆ ರೋಚನ ರೋಚಮಾನ ಶೋಭಮಾನ ಕಲ್ಯಾಣ ಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಿದ್ದಾರೆ. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಮತ್ತು ಎಲ್ಲ ಪಲ್ಲಕ್ಕಿ ಮೆರವಣಿಗೆಗಳ ಮುಖಾಂತರ ಇಲ್ಲಿ ಪ್ರತಿಯೊಂದು ಹಳ್ಳಿಗಳಿಂದಲೂ ಸುಮಾರು 100 ಪಲ್ಲಕ್ಕಿಗಳು ಬಂದು ಇಲ್ಲಿ ಒಂಥರ ಕೃಷ್ಣ ಜನ್ಮಾಷ್ಟಮಿನ ಹಬ್ಬದ ರೀತಿಯಲ್ಲಿ ಸಡಗರದಿಂದ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ವರ್ಷವೂ ಭಗವಂತನಲ್ಲಿ ಬಂದು ಎಲ್ಲರೂ ಕೂಡ ಭಾಗಿಯಾಗಿ ನಮ್ಮ ಸಮಸ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೂ ಒಳ್ಳೆಯದಾಗಲಿ ಅನ್ನೋದನ್ನು ಆ ಭಗವಂತನಲ್ಲಿ ಮೊರೆ ಇಟ್ಟು ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಿ ರೈತಾಪಿ ವರ್ಗ ಎಲ್ಲರಿಗೂ ಕೂಡ ಆರ್ಥಿಕವಾಗಿ ಸದೃಢವಾಗಿರಲಿ, ಎಲ್ಲ ಓದ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯ ಉದ್ಯೋಗಾವಕಾಶಗಳು ದೊರಕಲಿ, ಎಲ್ಲ ಈ ಬಾಂಧವ್ರಿಗೆಲ್ಲರಿಗೂ ಮತ್ತಷ್ಟು ಶಕ್ತಿ ಕೊಡಲಿ. ಏನು ಮಾಡ್ತಿದ್ದಾರೆ ಅದನ್ನು ಮತ್ತಷ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಕಾರ್ಯಗಳನ್ನ ಮಾಡೋದಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಇವತ್ತು ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥವ್ರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಧನ್ಯವಾದ. ಜನ್ಮಾಷ್ಟಮಿಯ ಶುಭಾಶಯಗಳು. ಈ ದಿನ ನಮ್ಮ ಕೃಷ್ಣ ಪರಮಾತ್ಮ ಎಲ್ಲ ಸಮಾಜಕ್ಕೂ ದೇವರವರು. ಭಗವಂತ ಎಲ್ಲ ರೀತಿಯಂಥ ಜಾತಿಗೂ, ಎಲ್ಲ ಧರ್ಮಕ್ಕೂ, ಎಲ್ಲ ಇದಕ್ಕೂ ಸಹ ಭಗವದ್ಗೀತೆಯಲ್ಲಿ ಒಂದು ಉಪದೇಶ ಕೊಡ್ತಾರೆ. ಎಲ್ಲರಿಗೂ ಸಹ ಕಷ್ಟಗಳು ಬರುತ್ತೆ. ಆ ಕಷ್ಟಗಳನ್ನ ನಿವಾರಣೆ ಮಾಡೋದಕ್ಕೆ ಆ ಭಗವಂತ ಭಗವದ್ಗೀತೆಯಲ್ಲಿ ಒಂದು ಉಪದೇಶ ಕೊಟ್ಟು ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಭಗವಂತ ಇವತ್ತು ಈ ಕೃಷ್ಣ ಜನ್ಮಾಷ್ಟಮಿ ಅಂತೂ ಎಲ್ಲರಿಗೂ ಸಹ ಈ ಮನುಕುಲಕ್ಕೆ ಎಲ್ಲ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ಸಿಗಲಿ, ರೈತರಿಗೆ ಬೆಳೆ ಚೆನ್ನಾಗಾಗಲಿ, ಎಲ್ಲರಿಗೂ ಆರೋಗ್ಯ ಸಿಗಲಿ, ಮಳೆ ಬರಲಿ ಅಂತ ಎಲ್ಲ ಕೊಡ್ಕೊಂತ ಇದ್ದಂಥ ಸಂದರ್ಭದಲ್ಲಿ ಆ ಭಗವಂತ ಈ ಭಗವದ್ಗೀತೆ ಮೂಲಕ ಬಂದು ಎಲ್ಲ ಮನುಕುಲಕ್ಕೂ ಒಳ್ಳೇದಾಗಲಿ ಅಂತೇಳಿ ಇವತ್ತು ಈ ಕೃಷ್ಣ ಜನ್ಮಾಷ್ಟಮಿ ನಾವೆಲ್ಲ ಆಚರಿಸಿ ಎಲ್ರಿಗೂ ಎಲ್ಲ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಪ್ರತಿ ಮನುಕುಲಕ್ಕೂ ಒಳ್ಳೇದಾಗಲಿ ಅಂತೇಳಿ ಈ ದಿನ ನಾವೆಲ್ಲ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ಕೊತಾ ಇದ್ದೀವಿ. ಈ ದಿನದಂದು ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡರಾದಂಥ ರಾಜೇಗೌಡರವರು, ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಗಣರಾಜಣ್ಣವರು, ನಮ್ಮ ಕಾಂಗ್ರೆಸ್ ಮುಖಂಡರಾದ ನಾಗರಾಜಣ್ಣ ಎಲ್ಲ ಮುಖಂಡರು